ನಮಸ್ಕಾರ ಸ್ನೇಹಿತರೆ, ಸಕಸಂತು ಚಾನಲ್ಗೆ ಸ್ವಾಗತ. ಯಾರ್ಯಾರ ಹತ್ರ BPL ರೇಷನ್ ಕಾರ್ಡ್ ಇದೆ ಅಂಥವ್ರು ವಿಡಿಯೋನ ನೋಡಲೇಬೇಕು, ಆಯ್ತಾ. ಯಾರ ಹತ್ರ APL ರೇಷನ್ ಕಾರ್ಡ್ ಇದೆಯೋ ಅಥವಾ BPL ಇದ್ದಂತ ಕೂಡ ನಿಮಗೆ ಆದರೆ ಕಮೆಂಟಲ್ಲಿ ಎಸ್ ಆರ್ ನೋ ಅಂತ ಕೂಡ ಕಮೆಂಟ್ ಮಾಡಿ ವಿಡಿಯೋನ ಸಂಪೂರ್ಣ ನೋಡಿ ಅಂತ ಹೇಳ್ತಾ ನಿಮಗೆ ಸಂಕ್ಷಿಪ್ತವಾದ ವಿವರಣೆ ಸಿಗುತ್ತೆ. ಯಾರ ಹತ್ರ BPL ರೇಷನ್ ಕಾರ್ಡ್ ಇದೆಯೋ ಅಂಥವ್ರು ಮಾತ್ರ ಈ ವಿಡಿಯೋನ ನೋಡಲೇಬೇಕು ಅಂತ ಹೇಳಬೇಕು. ಏನಪ್ಪಾ ಅಂತಂದ್ರೆ BPL ರೇಷನ್ ಕಾರ್ಡ್ ಇರೋರು ಅವರ ರೇಷನ್ ಕಾರ್ಡ್ಗಳನ್ನ ಕರೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆ ಅಥವಾ ಅಪ್ಡೇಟ್ ಮಾಡಿಸ್ಕೊಳ್ಳೋಕ್ಕೆ ಇವಾಗ ಅಪ್ಡೇಟ್ ಮಾಡಕ್ಕೆ ಟೈಮ್ ನ ಕೊಟ್ಟಿದ್ದಾರೆ ಸರ್ಕಾರ. 4 ಡಿಸೆಂಬರ್ ಇಂದ ಹಿಡಿದು 31 ಡಿಸೆಂಬರ್ ಒಳಗೆ ನೀವು BPL ರೇಷನ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ಫುಲ್ ಡಿಸೆಂಬರ್ 31ವರೆಗೂ ಕಾಯ್ಕೊಬಿಡಿ. ಯಾಕೆಂದ್ರೆ ಲಾಸ್ಟ್ ವೀಕ್ನ ಡಿಸೆಂಬರ್ ಇರ್ತಲ್ಲ, ಈ ಹಬ್ಬ ಬಂದ್ಬಿಡುತ್ತೆ, ಕ್ರಿಸ್ಮಸ್ ಬರುತ್ತೆ, ನ್ಯೂ ಇಯರ್ ಅಂತೆಲ್ಲ ಅನ್ಕೊಂಡು ಬಿಸಿ ಆಗ್ಬೋದು. ಆ ಕಾರಣಕ್ಕೋಸ್ಕರ 25ನೇ ತಾರೀಕು ನೀವು ಅಪ್ಡೇಟ್ ನ ಮಾಡ್ಕೊಳ್ಳಿ. ಫುಲ್ ಡಿಸೆಂಬರ್ ಕೂಡ ಪೋರ್ಟಲ್ ಓಪನ್ ಇರುತ್ತೆ. 4ನೇ ಡಿಸೆಂಬರ್ ಇಂದ ಕೂಡ ಪೋರ್ಟಲ್ ಡೀಟೇಲ್ಸ್ ಓಪನ್ ಆಗಿದೆ. ನಿಮ್ಮ ಹತ್ತಿರದ ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ಆಫೀಸರ್ ಹತ್ರ ಹೋಗ್ಬಿಟ್ಟು ನೀವು ಕೂಡ ಅಪ್ಡೇಟ್ನ ತಿಳ್ಕೊಳ್ಳಿ ಹೆಚ್ಚಿಗೆ. ಇವಾಗ ಕಲಬುರ್ಗಿ ನಾರ್ತ್ ಕರ್ನಾಟಕ ಏನಿದೆ ಡಿಸ್ಟ್ರಿಕ್ಟ್ಗಳಲ್ಲಿ ಇವಾಗ ಓಪನ್ ಮಾಡಿದ್ದಾರೆ. ಅದೇ ರೀತಿ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಯಾವ್ದಾದ್ರು ಡೇಟ್ ಚೇಂಜಸ್ ಇದ್ರೆ ಡಿಸೆಂಬರ್ 10 ಮೇಲೆ ಓಪನ್ ಆಗುತ್ತೆ, ಅಥವಾ ಜನವರಿ 1ನೇ ವಾರವರೆಗೂ ಇರುತ್ತೆ ಅಂತ ಕೂಡ ಮಾಹಿತಿನ ನಿಮ್ಮ ಫುಡ್ ಆಫೀಸ್ಗೆ ಹೋಗಿ ಅಪ್ಡೇಟ್ ತಿಳ್ಕೊಳ್ಳಿ. ಅಪ್ರೂವಲ್ ಕೂಡ ಆಗಕ್ಕೆ ಶುರು ಆಗಿದೆ ಅಂತ ಕೂಡ ಮಾಹಿತಿ ಬಂದಿದೆ. ಹಾಗೂ ಏನಿದೆ ವೆರಿಫೈ ಮಾಡ್ಕೊಂಬಿಡಿ ಇನ್ಫಾರ್ಮೇಶನ್. ಅಪ್ರೂವಲ್ ಅಂದ್ರು ಮಾಹಿತಿ ಕೊಡ್ತಾ ಇದ್ದಾರೆ, ಅಥವಾ ಅಪ್ರೂವಲ್ ಇದೇ ತಿಂಗಳು ಮಾಡ್ತಾರ ಅಥವಾ ನೆಕ್ಸ್ಟ್ ತಿಂಗಳು ಮಾಡ್ತಾರ ಅನ್ನೋ ಮಾಹಿತಿ ಒಂದ್ಸಲ ಅದೇ ಫುಡ್ ಆಫೀಸರ್ ಹತ್ರ ಒಂದು ಮಾಹಿತಿ ಪಡ್ಕೊಳ್ಳಿ. ಸರ್ವರ್ ಪ್ರಾಬ್ಲಮ್ ಕೂಡ ಆದ್ರೆ ಅಥವಾ ಏನಾದ್ರು ಡಿಲೇ ಆದ್ರೆ 2 ರಿಂದ 3 ಬಾರಿ ಅವತ್ತಿನ ದಿವಸನೇ ಟ್ರೈ ಮಾಡಿಲ್ಲ ಅಂದ್ರೆ ಮಾರನೇ ದಿವಸ ಅಥವಾ ನೆಕ್ಸ್ಟ್ ಸಲ ಹೋದಾಗ ಕೂಡ ಟ್ರೈ ಮಾಡಿ. ಏನೇ ಕರೆಕ್ಷನ್ಸ್ ಇರ್ಬೋದು, ಹೆಸರು ಇರ್ಬೋದು, ನಿಮ್ಮ ವಿಳಾಸ ಇರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಇರ್ಬೋದು, ಏನಾದ್ರು ಡೀಟೇಲ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಡೀಟೇಲ್ಸ್ ನ ಅಪ್ಡೇಟ್ ಮಾಡ್ಕೋಬೇಕು ಅಂತಾದ್ರೂ ಕೂಡ ಈ ಮಾಹಿತಿನ ಬಳಸ್ಕೊಳ್ಳಿ ಅಂತ ಹೇಳ್ತಾ, BPL ರೇಷನ್ ಕಾರ್ಡ್ ಕರೆಕ್ಷನ್ ಇದ್ರೆ ಅತಿ ಬೇಗ ಹೋಗಿ ಮಾಡ್ಕೊಳ್ಳಿ. ಇದೇ ತರ ಸರ್ಕಾರಿ ಸ್ಕೀಮ್ಗಳು, ಸರ್ಕಾರೇತರ ಜಾಬ್ಗಳು, ಸರ್ಕಾರಿ ಜಾಬ್ಗಳ ಬಗ್ಗೆ ನಾನು ಮಾಹಿತಿನ ಹಾಕ್ತಾ ಇರ್ತೀನಿ ಅಕೌಂಟಲ್ಲಿ. ಅದ್ಯಾವುದು ಮಿಸ್ ಮಾಡ್ಕೋಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಬೆಲ್ ಐಕಾನ್ ಒತ್ತಿದ್ಮೇಲೆ ಡ್ರಾಪ್ ಡೌನ್ ಅಲ್ಲಿ ಆಲ್ ಆಪ್ಷನ್ ಅಂತ ಬರುತ್ತೆ, ಅದನ್ನ ಒಂದ್ಸಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೊಸ ಅಪ್ಡೇಟ್ ಇಟ್ಕೊಂಡು ಹೊಸ ಜಾಬ್ ಡೀಟೇಲ್ಸ್ ಇರ್ಬೋದು, ಸರ್ಕಾರೇತರ ಸೌಲಭ್ಯಗಳಿರ್ಬೋದು, ಅದೇ ರೀತಿ ಹೊಸ ಸ್ಕೀಮ್ ಇರ್ಬೋದು, BPL ರೇಷನ್ ಕಾರ್ಡ್, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ ಬಗ್ಗೆ ಮಾಹಿತಿನ ಕೊಡಲು ಬರ್ತಿರ್ತದೆ. ಅದನ್ನ ಮಿಸ್ ಮಾಡ್ಕೋಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.